ನಮಸ್ಕಾರ ಸ್ನೇಹಿತರೆ, T2 ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಫಿನಾಲೆವರೆಗೂ ಬಂದು ರನ್ನರ್ ಅಪ್ ಆದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ವೇದಿಕೆ ಮೇಲೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ. ಹೌದು, ಬಿಗ್ ಬಾಸ್ ರನ್ನರ್ ಅಪ್ ಆಗಿದ್ದ ಪ್ರತಾಪ್ಗೆ 10 ಲಕ್ಷ ರೂಪಾಯಿ ಬಹುಮಾನ ಹಾಗೂ ಒಂದು ಎಲೆಕ್ಟ್ರಿಕ್ ಬೈಕ್ ಉಡುಗೊರೆಯಾಗಿ ನೀಡಲಾಗಿತ್ತು. ಇದೀಗ ಎಲೆಕ್ಟ್ರಿಕ್ ಬೈಕ್ ಅನ್ನು ಪ್ರತಾಪ್ ಅಗತ್ಯವಿರುವ ಯುವಕನೊಬ್ಬನಿಗೆ ದಾನ ಮಾಡಿದ್ದಾರೆ. ಈ ವಿಚಾರವನ್ನು ಪ್ರತಾಪ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಯುವಕನೊಬ್ಬನಿಗೆ ಬೈಕ್ ನೀಡಿರುವ ವಿಡಿಯೋ ಹಾಗೂ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಡ್ರೋನ್ ಪ್ರತಾಪ್ ಬೈಕ್ ನೀಡಿದ ಯುವಕನ ಹೆಸರು ರಾಜು. ಅವರು ಮಧ್ಯಾಹ್ನದಿಂದ ಸಂಜೆಯವರೆಗೂ ಹೋಟೆಲ್ನಲ್ಲಿ ಕೆಲಸ ಮಾಡಿ ಹಾಗೂ ಸಂಜೆಯ ಮೇಲೆ ಫುಡ್ ಡೆಲಿವರಿ ಕೆಲಸ ಮಾಡುತ್ತಾರೆ. ಅವರು ತಮ್ಮ ಸ್ನೇಹಿತನ ಹೆಸರಿನಲ್ಲಿ ಗಾಡಿಯನ್ನು ತೆಗೆದುಕೊಂಡು ಅದಕ್ಕೆ ತಿಂಗಳು ಕಂತು ಕಟ್ಟುತ್ತಿದ್ದರು. ಆದರೆ ಅವರ ಸ್ನೇಹಿತ ಮಾಡಿದ ಮೋಸದಿಂದ ಅವರ ಬೈಕ್ ಅನ್ನು ಬ್ಯಾಂಕ್ನವರು ಸೀಸ್ ಮಾಡಿದರು. ಹಾಗಾಗಿ ಪ್ರತಾಪ್ ಅವರು ತಮಗೆ ಬಹುಮಾನವಾಗಿ ಬಂದ ಎಲೆಕ್ಟ್ರಿಕ್ ಬೈಕ್ ಅನ್ನು ಆ ಹುಡುಗನಿಗೆ ನೀಡಿದ್ದು ಪ್ರತಾಪ್ ಅಭಿಮಾನಿಗಳಿಗೆ ತುಂಬಾ ಸಂತಸ ತಂದಿದೆ. ಸ್ನೇಹಿತರೆ, ಡ್ರೋನ್ ಪ್ರತಾಪ್ ಬಿಗ್ ಬಾಸ್ಗೆ ಹೋಗುವ ಮುನ್ನ ಟ್ರೋಲ್ಗೆ ಗುರಿಯಾಗಿದ್ದರು. ಡ್ರೋನ್ ನಿರ್ಮಿಸಿರುವ ಬಗ್ಗೆ ಸುಳ್ಳು ಹೇಳಿ ಸಿಕ್ಕಿ ಹಾಕಿಕೊಂಡಿದ್ದರು. ಬಿಗ್ ಬಾಸ್ ಮನೆಗೆ ಹೋದಾಗಲೂ ಸಹ ಸ್ಪರ್ಧಿಗಳಿಂದ ತೀವ್ರ ಟೀಕೆಗಳನ್ನು ಎದುರಿಸಿದರು. ಆದರೆ ವಾರಗಳು ಕಳೆದಂತೆ ಪ್ರತಾಪ್ ಆಟ, ವ್ಯಕ್ತಿತ್ವ ಪ್ರೇಕ್ಷಕರಿಗೆ ಇಷ್ಟವಾಗುತ್ತಾ ಹೋಯಿತು. ಕೊನೆಗೆ ಫಿನಾಲೆವರೆಗೂ ತಲುಪಿ ಬಿಗ್ ಬಾಸ್ ಸೀಸನ್ 10ರ ರನ್ನರ್ ಅಪ್ ಆದರು. ಅದರಂತೆ ಬಹುಮಾನವಾಗಿ ಬಂದ ಎಲೆಕ್ಟ್ರಿಕ್ ಬೈಕ್ ಅನ್ನು ಅಗತ್ಯ ಇರುವ ವ್ಯಕ್ತಿಗೆ ನೀಡಿದ ವಿಡಿಯೋ ಇಲ್ಲಿದೆ ನೋಡಿ. ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಅಲ್ಲಿ ಗೆದ್ದ ನಂತರ ನಾನೊಂದು ಮಾತು ಹೇಳಿದ್ದೆ ಫಿನಾಲೆ ಸ್ಟೇಜ್ ಮೇಲೆ. ಆ ಗೆದ್ದಂಥ ಒಂದು ಬೈಕ್ನ ಯಾರಾದರೂ ಫುಡ್ ಡೆಲಿವರಿ ಮಾಡೋ ಒಬ್ಬರು ಏಜೆಂಟ್ಗೆ ಕೊಡ್ತೀನಿ ಅಂತ ನಮ್ಮ ಟೀಮ್ನಿಂದ ಒಬ್ಬರನ್ನ ಹುಡುಕಿಟ್ಟಿದ್ದಾರೆ. ಸದ್ಯಕ್ಕೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರಂತೆ. ನನಗೂ ಗೊತ್ತಿಲ್ಲ ಅವ್ರು ಯಾರು ಅಂತ. ಸರ್ಪ್ರೈಸಿಂಗ್ ಆಗಿದೆ. ಬನ್ನಿ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ನೋಡೋಣ. ಹೆಂಗೆ ಕೆಲಸ ಮಾಡ್ತಾರೆ, ಹೇಗೆ ಕಷ್ಟಪಡ್ತಾ ಇದ್ದಾರೆ, ಅವ್ರು ನಿಜವಾಗ್ಲೂ ಇದು ಡಿಸರ್ವಿಂಗ್ ಇದ್ದಾರಾ ಈ ಬೈಕ್ ತೊಗೊಳಕ್ಕೆ ಅಂತ ಚೆಕ್ ಮಾಡಿ ಆ ಬೈಕ್ನ ಅವ್ರಿಗೆ ತಲುಪಿಸ್ತೀವಿ. ಇವತ್ತು ಆ ಸುದ್ದಿನ ಕೂಡ ಬಂದಿದೆ ಸಾಕಷ್ಟು ದಿವಸ ಆದಮೇಲೆ. ತಗೊಳ್ಳಿ ತಗೊಬನ್ರಿ ಬೈಕು. ಎಲ್ಲೈತೆ ಏನಣ್ಣ ಈ ಬೈಕ್? ನಿಮಗೆ ನಮಗೆ ಇಟ್ಕೊಳ್ಳಿ, ಒಳ್ಳೇದಾಗಲಿ. ಡೆಲಿವರಿ ಮಾಡ್ತೀರಲ್ವಾ ಅಣ್ಣ? ಡೆಲಿವರಿ ಗಾಡಿ ಇರಲಿಲ್ಲ, ಗಾಡಿ ಸಿಕ್ತು. ಡೆಲಿವರಿ ಹಂಗೆ ಗಾಡಿ ಇರಲಿಲ್ಲ, ನಿಮ್ಮ ಕಡೆಯಿಂದ ಅದೇ ಸಿಕ್ಕಿದ್ದು. ಬೈಕ್ ನಿಮಗೆ ತಗೊಳ್ಳಿ. ನನಗೆ ಬಿಗ್ ಬಾಸಿಂದ ಬಂದಿದ್ದು ಅಣ್ಣ, ಯಾರನ್ನಾದರೂ ಅರ್ಹರನ್ನ ಹುಡುಕ್ಬಿಟ್ಟು ಕೊಡ್ಬೇಕಂತಿತ್ತು ಅಣ್ಣ. ನಿಮಗೆ ತಾಯಿ ಇಲ್ಲ, ತಂದೆ ಇಲ್ಲ, ತಾಯಿ ಒಬ್ಬರೇ, ಮನೆ ನಡೆಸಬೇಕು ನೀವೇ ಅಂತೆಲ್ಲ ಕೇಳಿ ಆಮೇಲೆ ನಾನು ಒಂದು ಲೆವೆಲ್ಗೆ ನೋಡ್ಕೊಂಡು ಬಂದಿದ್ದೀನಿ ಜೀವನದಲ್ಲಿ. ಯಾರಿಗಾದ್ರೂ ಒಬ್ರಿಗೆ ಸಹಾಯ ಆಗಬೇಕು. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್. ಚೆನ್ನಾಗಿರಿ ಜೀವನದಲ್ಲಿ. ಚೆನ್ನಾಗಿರ್ತೀನಿ. ತೊಗೊಳ್ಳಿ. ಓಡಿಸ್ತೀರಾ ಅಣ್ಣ? ಓಡಿಸಿ. ಹೇಗಿದೆ? ನಾನು ಕೂತ್ಕೊಳ್ಳ ಅಣ್ಣ?